morning, one and all. Now we are going to start the concluding part of the poem in the form of Juliet, and already we have studied the first stanza. ಸೊ ಈಗಾಗಲೇ ನಾವು ಏನು ಮಾಡಿದೀವಿ ಅಂದ್ರೆ ರೈಟರ್ ಬಗ್ಗೆ ಇನ್ಫಾರ್ಮೇಶನ್, ದ ಬ್ಯಾಕ್ಗ್ರೌಂಡ್ ಆಫ್ ದಿ ಪೋಯಮ್, ಕವಿತೆ ಬ್ಯಾಕ್ಗ್ರೌಂಡ್, ಮುಂದ ರೋಮಿಯೋ ಮತ್ತು ಒಂದು ಭಾವನೆ. ಈಗ ಕಂಪೇರ್ ಟು ಜೂಲಿಯಟ್, ಜೂಲಿಯಟ್ was going to express her love towards Romeo as well as Romeo's beauty. And ಇಲ್ಲಿ ಈಗ ಜೂಲಿಯಟ್ ತನ್ನ ವಿಚಾರ ಅಥವಾ ಭಾವನೆಗಳನ್ನು ವ್ಯಕ್ತ ಮಾಡ್ಲಾಕತ್ತಿದ್ದಳು. ಹ್ಯಾಂಗ ವ್ಯಕ್ತ ಮಾಡ್ತಾನೋ ಅದು ನೋಡೋದು. ಆಕೆ ಹೃದಯ ಒಳಗ, ಆಕೆ ಮನಸ್ಸಿನಲ್ಲಿ ರೋಮಿಯೋ ಬಗ್ಗೆ ಏನು ಪ್ರೀತಿ ಅಥವಾ ಭಾವನೆ ಆಕೆ ಹ್ಯಾಂಗ ವ್ಯಕ್ತ ಮಾಡ್ತಾಳೋ ಅದು ಒಂದು ಜರ ನೋಡೋಣ. ಕಮ್ ನೈಟ್ ಕಮ್ ರೋಮಿಯೋ, ಕಮ್ thou day and night, for thou wilt fly upon the wings of night. And actually here Juliet was looking, she was feeling, she was very eager to meet Romeo. ಇಲ್ಲಿ ಏನದಪ್ಪ ಅಂದ್ರೆ ಈ ಒಂದು ಸ್ಥಾನದಾಗ ನಾವು ನಮಗೆ ಏನು ಕಂಡು ಬರ್ತದೆ, ನಾವು ಯಾವಾಗ ಓದಾಗ ಸ್ಟಾರ್ಟ್ ಮಾಡ್ತೀವಿ ಇವಾಗ ಜೂಲಿಯಟ್ ರೋಮಿಯೋ ಭೇಟಿಯಾಗ್ಲಕ್ಕ ಬಹಳ ಅತೂರಾಗಿದ್ದ. ಅದ್ರ ಸಲುವಾಗಿ ಕಮ್ ರೋಮಿಯೋ ಅಂತ ಹೇಳಕತ್ತಳು. ಕಮ್ ಎಟ್ ನೈಟ್. ಸೊ ಬಾ ಅಂತ ಕರ್ಗಾಕತ್ತಿಗಳು. Whiter than new snow on a raven's bed. New snow means white athwa shines. There is a black bird and on his athwa his head there will be white spot. ಒಂದು ಬ್ಲ್ಯಾಕ್ ಕಲರ್ ಪಕ್ಷಿ ಇರ್ತದ. ಆ ಪಕ್ಷಿ ತಲೆ ಮೇಲೆ ಒಂದು ಏನಿರ್ತದಪ್ಪ ಅಂದ್ರೆ ವೈಟ್ ಕಲರ್ ಒಂದು ಸ್ಪಾಟ್ ಇರ್ತದೆ. That spot shines as like as Romeo. Romeo also shining or looking whiter than the snow. And Romeo ಕೂಡ ಹೆಂಗದಪ್ಪ ಅಂದ್ರೆ ಅತಿ ಸುಂದರ ಅದ. He was looking so handsome, no doubt, because Juliet was in love with him. ಯಾವಾಗ ಲವ್ ಆಗ್ತದ ಅವಾಗ ಮೈಂಡ್ ಹಂಗಾಗಿರ್ತದ. Actually, how was Romeo? I have not seen, you have not seen. ರೋಮಿಯೋ ಹ್ಯಾಂಗ ಅದನ್ನು ನಾನು ನೋಡಿಲ್ಲ ಮತ್ತು ನೀವು ನೋಡಿಲ್ಲ. ಆದ್ರೆ ಜೂಲಿಯಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪಕ್ಷಿ ಮೇಲೆ ಒಂದು ವೈಟ್ ಸ್ಪಾಟ್ ಹ್ಯಾಂಗ ಮಿಂಚ್ತದಲ್ಲ ಅದೇ ಪ್ರಕಾರ ರೋಮಿಯೋ ಮಿಂಚ್ತಾನ ಅಂತ ಇಲ್ಲಿ ಜೂಲಿಯಟ್ ನಮ್ಗೆ ಹೇಳಾಕತ್ತದ. ಕಮ್ ಜೆಂಟಲ್ ನೈಟ್, ಕಮ್ ಲವಿಂಗ್ ಬ್ಲ್ಯಾಕ್ ರೋಡ್ ನೈಟ್. And actually it is night. And Romeo
you have to come. And here Juliet was looking emotional. Juliet ಇಲ್ಲಿ ಏನಾಗಿದ್ದಾಳಪ್ಪ ಅಂದ್ರೆ ಇಮೋಷನಲ್ ಆಗಿದ್ದಳು. ಬಾ ಅಂತ ಕರೆಯಲಾಗ್ತದೆ. ಡಾರ್ಕ್ನೆಸ್ ಅದ, ಕತ್ತಲೆ ಅದ, ರಾತ್ರಿ ಆಗಿದೆ, ಬಾ ಅಂತ ಕರೆಯಲಾಗ್ತದೆ. ನಿನಗೆ ಭೇಟಿ ಆಗೋದು. In this way, Juliet wants to enjoy some moment with Romeo. Give me my Romeo, and when I shall die, take him and cut him out in the little stars. And actually, she was asking to the God, praying to the God, I don't want anything. I don't want anything precious things on this earth but Romeo. ಆಕೆ ಏನಾಗ್ತಾರಪ್ಪ ಅಂದ್ರೆ ನನಗೇನು ಬೇಡ ಅಂತ ಹೇಳ್ತಾಳೆ. ದೇವ್ರ ಕಡೆ ಪ್ರಾರ್ಥನೆ ಮಾಡ್ಲಾಕತ್ತಳು, ಕೇಳ್ಲಾಕತ್ತಿದಳು, ನನಗೇನು ಬೇಡ, ಓನ್ಲಿ ರೋಮಿಯೋ ಅಷ್ಟ ಬೇಕಾಗಿದ್ದಳು. ಸೊ ಶಿ ಲೈಕ್ಸ್ ಸೋ ಮಚ್, ಶಿ ಲವ್ಸ್ ಫ್ರಮ್ ದಿ ಬಾಟಮ್ ಆಫ್ ದಿ ಹಾರ್ಟ್. ಇಲ್ಲಿ ಏನು ಕಂಡು ಬರ್ತದಪ್ಪ ಅಂದ್ರೆ ನಿಜವಾದ ಪ್ರೀತಿ, ಟ್ರೂ ಲವ್. ವಿ ರಿಯಲೈಸ್ ಟ್ರೂ ಲವ್ ಇನ್ ದಿಸ್ ಸೆಂಟೆನ್ಸ್, ಇನ್ ದಿಸ್ ಲೈನ್. ನಿಜವಾದ ಪ್ರೀತಿಯನ್ನು ನಮಗೆ ಕಂಡು ಬರ್ತದೆ. ನನಗೇನು ಬೇಡ, ಓನ್ಲಿ ರೋಮಿಯೋ ಅಷ್ಟೇ ಬೇಕಾಗಿದ್ದನು ಅಂತ ಹೇಳ್ತಾರೆ. ಯಾವಾಗ ನಾ ಸಾಯ್ತೀನಿ, ವೆನ್ ಐ ಡೈ, ಟೇಕ್ ಹಿಮ್ ಅಂಡ್ ಕಟ್ ಹಿಮ್ ಇನ್ ಲಿಟಲ್ ಸ್ಟಾರ್. ನಾ ಯಾವಾಗ ಸಾಯ್ತೀನೋ ಅವಾಗ she will enter into the heaven. ಸಾಯನ ಮನುಷ್ಯ ಏನಿರ್ತದಪ್ಪ ಅಂದ್ರೆ ಸ್ವರ್ಗದಲ್ಲಿ ಪ್ರವೇಶ ಮಾಡ್ತಾನೆ. ಅವಾಗ ಅವನು ಸಾಯ್ತಾನೆ. And make the pieces of his body, ಅವನ ದೇಹದ ಏನ್ ಮಾಡು, ತುಣುಕು ಮಾಡು ಅಂತ ಹೇಳ್ತಾನ. ತುಣುಕು ಮಾಡಿ ಏನ್ ಮಾಡೋದಪ್ಪ ಅಂದ್ರೆ take him and cut him out in the little stars, and he will make the face of heaven so fine and throw into the heaven, and Juliet will become star. ಅವನ ದೇಹದ ತುಣುಕು ಮಾಡಿ ಏನ್ ಮಾಡ್ಬೇಕು ಅಂದ್ರೆ ದೇವರ ಈಗ ಹೋಗದ್ ಬಿಡಂತ ಹೇಳ್ತಾರೆ. ಎಲ್ಲಿ ಸ್ವರ್ಗದಾಗ ಅವು ಏನಾಗಬಹುದಪ್ಪ ಅಂದ್ರೆ ನಕ್ಷತ್ರ ಆಗಬಹುದು. And the heaven will, ಅಥವಾ heaven looks so nice with the help of Romeo and his smartness. and ಮುಂದ ರೋಮಿಯೋ ಏನಾದನು, ಸುಂದರದವನು, ನಕ್ಷತ್ರ ಆಗಿ ಆ ಸ್ವರ್ಗದಲ್ಲಿ ಅಥವಾ ಇನ್ ದ ಗ್ಯಾಲಕ್ಸಿ he will shine. ಆಕಾಶಗಂಗೆಯಲ್ಲಿ ನಕ್ಷತ್ರ ಆಗಿ ಅವು ಏನು ಮಾಡಬಹುದು ಅಂದ್ರೆ ಮಿಂಚಬಹುದು. ಸ್ವರ್ಗ ಮತ್ತಷ್ಟ ಸುಂದರ ಕಾಣಬಹುದು. heaven will look so fine that all the world will be in love with night and pay no worship to the garrison. And actually, if heaven looks fine, world will be so fine, no doubt at all. And those who falls in love with each other, and ಈ ಭೂಮಿಯ ಮೇಲೆ ಇರತಕ್ಕಂತ ಲವರ್ಸ್, ಆ ರೋಮಿಯೋ ಅಂತ ಒಂದು ಏನು ಸ್ಟಾರ್ ಅದಲ್ಲ, ಅದಕ್ಕೆ ಏನ್ ಮಾಡಬಹುದು ಅಂದ್ರೆ ದೇವ್ರ ವರ್ಷಿ ಪೂಜೆ ಮಾಡಬಹುದು. ಆ ಸೂರ್ಯ ಏನದಲ್ಲ ಅವನ ಪೂಜೆ ಯಾರು ಮಾಡಕ್ ಸಾಧ್ಯವಿಲ್ಲ. ಅಷ್ಟ ರೋಮಿಯೋ ಏನ್ ಮಾಡಬಹುದು ಅಂದ್ರೆ
ಆ ಸ್ವರ್ಗದಲ್ಲಿ ಇರ್ಬೋದು, ಈ ಭೂಮಿಯ ಮೇಲೆ ಇರ್ಬೋದು, he will be the most excellent example for uprising ಲವರ್ಸ್. ಈ ಭೂಮಿ ಮೇಲೆ ಇರ್ತಕ್ಕಂಥ ಲವರ್ಸ್ ಏನಾರಲ್ಲ ಅವಂಗ ಒಂದು ಆದರ್ಶ ಆಗಬಹುದು ಅಂತ ಹೇಳಿ, ಇನ್ ದಿಸ್ ವೇ ದ poem is completed. ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಥರ ಈ ಕವನವನ್ನು ಮುಗಿದದಂತ. ಸೊ ರೀಡ್ ದ ಪೋಯಮ್ ಒನ್ಸ್ ಅಗೇನ್ at your home. ಇನ್ನೊಂದ್ಸಲ ಮನೆಯಲ್ಲಿ ಏನು ಮಾಡಿರಪ್ಪ ಅಂದ್ರೆ ಕವನವನ್ನು ಓದಿ. ಥ್ಯಾಂಕ್ ಯು ಒನ್ ಆಲ್.